ಲೇ ಬ್ರೋಕರು, ಲೋ ಬ್ರೋಕರು, ಬಾರ್ಲಾ ಈಚೆ ಕಡಿಕೆ, ಬಾರ್ಲಾ. ನನ್ನ ಮಗಳನ್ನ ಅನ್ಯಾಯವಾಗಿ ಹಾಳು ಮಾಡಬೇಕು ಅಂತ ಯೋಚನೆಯಿಂದ ಕಾಯ್ಕೊಂಡಿದ್ಲ ನೀನು ಬೇವರ್ಸಿ ನನ್ನ ಮಗನೇ. ಬಾರ್ಲಾ, ನಿನಗೆ ಐತ್ ಬಾ ಮನ್ಯಾಳ್ ನನ್ನ ಮಗನೇ. ನನ್ನ ಮಗಳು ಜೀವನದ ಜೊತೆ ನೀ ಆಟ ಆಡ್ಬಿಟ್ಟು ಅಲ್ವೇನ್ಲ ನೀನು ಬ್ರೋಕರು. ನನ್ನ ತಾಗೆ ಕಾಸು ಕಿತ್ಕೊಂಡು ಕಿತ್ತೋಗಿರೋ ನನ್ನ ಮಗ ಹುಡುಗನ ಹುಡುಕ್ಬಿಟ್ಟು ನನ್ನ ಮಗಳು ಜೀವನನೇ ಹಾಳು ಮಾಡಕ್ಕೆ ಹೊಂಟ್ಬಿಟ್ಟಿದ್ದೀಗ ಅಲ್ವೇನ್ಲ ನೀನು. ಬಾರ್ಲಾ ಈಚೆ ಕಡಿಕೆ, ಬ್ರೋಕರ್, ಲೋ ಬ್ರೋಕರ್, ಬಾರ್ಲಾ. ನೀನು ಇವತ್ತು ಎಲ್ಲಿದ್ರು ಬಿಡಕ್ಕಿಲ್ಲ. ಸಂಜೆ ಆಗಲಿ ರಾತ್ರಿ ಆಗಲಿ ಇಲ್ಲೇ ಕುಂತ್ಕೊಂಡೆ ನಿನಗೆ ನಿನ್ನ ಚುಟ್ಟಿಡ್ಕೊಂಡು ಎಳ್ಕೊಂಡು ಹೋಯ್ತೀನಿ ಬಿಡಕ್ಕಿಲ್ಲ ಒಪ್ಪರ್ ನನ್ನ ಮಗನೇ. ಈ ಶಾರದಿಗೆ ನೀ ಮೋಸ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತೇನಿಲ್ಲ ನಿನಗೆ. ಹಾಂ, ನನ್ನ ಮಗಳು ಜೀವನ ಈಗಾಗಲೇ ನೀ ಹಾಳಾಗಿ ಹೋಗ್ಬಿಟ್ಟೈತೆ. ಅಂಥದ್ರಾಗೆ ಮತ್ತೆ ಹಾಳು ಮಾಡಬೇಕು ಅಂತೇಳ್ಬಿಟ್ಟು ಪಿಲಾನ್ ಮಾಡ್ಕೊಂಡಿದ್ದೀಗಲ್ಲ ನೀನು. ಬಾರ್ಲಾ ಬಾ. ಲೋಪರ್ ಬಡ್ಡಿ ನನ್ನ ಮಗನೇ. ನಿನ್ನಂಥ ಬ್ರೋಕರ್ಗಳು ಇರೋದ್ರಿಂದ ನೆನೆಯ ಎಷ್ಟೋ ಜನ ಹೆಣ್ಮಕ್ಳು ಜೀವನ ಹಾಳಾಗಿ ಹೋಗೈತೆ. ದುಡ್ಗೋಸ್ಕರ ಕಿತ್ತೋಗಿರೋನೆಲ್ಲ ಹುಡುಗಿನೆಲ್ಲವೇ ಕಟ್ಬಿಟ್ಟು ಎಷ್ಟು ಮನೆ ಹಾಳು ಮಾಡಿಬಿಟ್ಟಿದೆಯಲ್ಲ ಬ್ರೋಕರು. ಅಯ್ಯೋ ಶಾರದಕ್ಕವ್ರೆ, ಇದೇನಾಯ್ತು? ಹಾ, ಇದು ಯಾಕೆ ಹಿಂಗೆ ಬಂದ್ಬಿಟ್ಟು ಜೋರಾಗಿ ಜಗಳ ಮಾಡ್ತಿದ್ದೀರಲ್ಲ? ಅಂಥದ್ದೇನಾಯ್ತು ಕಣಕ್ಕ? ಮದುವೆ ವಿಷಯದಾಗ ಏನಾರ ಮಾತುಕತೆ ಹೆಚ್ಚು ಕಮ್ಮಿ ಆಯ್ತಾ? ಬನ್ನಿ, ಕುಂತ್ಕೊಂಡು ಮಾತಾಡೋಣ. ಇಷ್ಟಕ್ಕೆಲ್ಲ ಜೋರಾಗಿ ಕಿರ್ಚ್ಬೇಕೆ? ಹೇಳಿ, ಬನ್ನಿ ಬನ್ನಿ. ಅಯ್ಯೋ, ನೀವು ಟೆನ್ಷನ್ ತಗೋಬೇಡಿ, ನಾನು ಮದುವೆದೆಲ್ಲ ನೋಡ್ಕೊತೀನಿ. ಯವ್ವ ಯವ್ವ ಶಾರದಕ್ಕ, ಇದು ಯಾಕೆ ಹಿಂಗೆ ಹೊಡಿತಿದ್ದೀಗೆ? ಹೊಡಿಯೋದಲ್ಲ, ಚರ್ಮ ಚರ್ಮ ಸುಳಿತೀನಿ ನಿನಗೆ. ಬಾಂಡ್ಲಿ ನನ್ನ ಮಗನೇ. ಏಯ್, ಯಾರ್ಲಾ? ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ನೀನು ಹುಡುಕಿದ್ಯಲ್ಲ ಹುಡುಗನ. ಯಾರ್ಲಾ ಅವನು? ಯಾರ್ಲಾ? ಅಯ್ಯೋ, ವಿಷಯ ಗೊತ್ತಾಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು. ಅಯ್ಯೋ ದೇವ್ರೆ. ಹೇಳ, ಬಾಯ್ ಬಿಟ್ಟು ಹೇಳ. ಕಿತ್ತೋದ್ ನನ್ನ ಮಗನೇ, ಹೇಳು ಅವನು ಯಾರು ಅಂತ ಹೇಳು. ಏನು ಆ ಹುಡುಗಂಗೆ ಅಪ್ಪ ಅಮ್ಮ ಇಲ್ವಾ? ಭಾಳ ಒಳ್ಳೆಯವನ? ಹಾಂ, ಹೇಳು, ಮುಂದೆ ಕೇಳು. ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ತುಂಬ ಒಳ್ಳೆ ಹುಡುಗ. ಮನೆ ಅಳಿಯನ್ ಮಾಡ್ಕೊಂಡ್ರೆ ಸಂದಾಕಿರ್ತಾನೆ. ಅನಾಥ ಹುಡುಗ. ಹಾಂ, ದೇವರು ಒಂದೇ, ಅವನು ಒಂದೇ ಅಂತ ಹೇಳ್ಬಿಟ್ಟು ನನ್ನೇನಿಯ ನಂಬಿಸ್ಬಿಟ್ಟೆ ಅಲ್ವೇನ್ಲ. ನಿನ್ನ ಬಾಯಿಂದನೇ ನಿಜ ಕಕ್ಕಿಸ್ಬೇಕು ಅಂತ ನೀ ಬಂದಿದ್ದೀನಿ. ಕಕ್ಲ ನಿಜನಾ? ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ನೀನು ನಂಗೆ ರುಬ್ಬು ಬಿಸಾಕ್ಬಿಡ್ತೀನಿ. ನಿಜ ಹೇಳು, ನನಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ. ನಿಜ ಹೇಳ್ಬೇಕು. ದುಡ್ಡು ಇಸ್ಕೊಂಡವನ ಹತ್ರ ನನಗೆ ಮೋಸ ಮಾಡ್ತಿದ್ಯಲ್ವಾ? ಬಾ ಬಾ ಪೊಲೀಸ್ ಸ್ಟೇಷನ್ಗೆ ನಡಿ, ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಶಾರದಕ್ಕ, ಅಯ್ಯೋ ನನಗೂ 2 ಹೆಣ್ಮಕ್ಳವ್ರೆ. ನಾನು ಮೋಸ ಮಾಡಕ್ಕೆ ಏನಾದ್ರು ಮಾಡ್ತೀನಿ. ಇಲ್ಲಿ ಗಂಟ ನಾನು ಯಾರಿಗೂ ಮೋಸ ಮಾಡಿಲ್ಲ ಕಣ್ ಶಾರದಕ್ಕ. ಯೋಚನೆ ಮಾಡು, ನಾನು ಹೇಳೋದನ್ನು ಅರ್ಥ ಮಾಡ್ಕ. ಅದು ವಿಷಯ ಏನು ಅಂತಂದರೆ, ನಾನು ಬೇರೆ ಹುಡುಗನೇನಿಯ ಹುಡುಕಿದ್ದೆ, ಸೂಪರ್ ಆಗಿರೋನೇನಿಯ ಹುಡುಕಿದ್ದೆ. ಮದುವೆಯ ಮಾಡಬೇಕು ಅಂತೇಳ್ಬಿಟ್ಟು ನಾನು ಎಲ್ಲ ಸೂಪರ್ ಆಗಿರೋ ಹುಡುಗನ ಹುಡುಕಿದ್ದೆ. ಆದರೆ ಇವನು ರಾಹುಲ್, ನಿಮ್ಮ ಅಳಿಯನಂತಲ್ವಾ, ಅದು ಡೈವರ್ಸ್ ಆಗೋಗ್ಬಿಟ್ಟೈತೆ ನನಗೆ. ಕಮಲ್, ಅದು ನನಗೂ ಆಶಂಗೂ ಡೈವರ್ಸ್ ಆಗೋಗ್ಬಿಟ್ಟೈತೆ. ನನ್ನ ಹೆಂಡತಿ ಅವಳನ್ನ ನಾನು ಭಾಳ ಇಷ್ಟಪಡ್ತೀನಿ, ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಹೆಂಡ್ತಿನೂ ಒಂದು ಮಾಡಿ ಪುಣ್ಯ ಕಟ್ಕ. ಈ ಅವಳನ್ನ ಸಂದಕ್ಕೆ ನೋಡ್ಕೊತೀನಿ. ಬೇಕಾದ್ರೆ ನನಗೆ ಟೈಮ್ ಕೊಡು, ನೀನೇ ನೋಡು. ನಾನು ಸಂದಕ್ಕೆ ನೋಡ್ಕೊಂಡಿಲ್ಲ ಅಂದರೆ ಮದುವೆ ಕ್ಯಾನ್ಸಲ್ ಮಾಡು ಅಂತ ಹೇಳ್ದೆ. ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ನಿಮ್ಮ ಹತ್ರ ಕರ್ಕೊಂಬಿಟ್ಟು ಬಂದೆ. ನೀವು ನಿಮ್ಮ ಅಳಿಯನ್ನ ಕಂಡಿಡಿಲಿಲ್ಲ, ಅವ್ನು ಗೆಟಪ್ ಚೇಂಜ್ ಮಾಡ್ಕೊಂಡಿರೋದಕ್ಕೆ. ಅದು ಅಲ್ಲದೆ ನೀನಿಯ ನಿಮ್ಮ ಕಡೆಯಿಂದ 1 ತಿಂಗಳಾಯ್ತಲ್ವ ಹುಡುಗ ನೋಡಿ. 1 ತಿಂಗಳಿಂದ ನಿಮ್ಮ ಹುಡುಗಿ ಮಾತಾಡ್ತಾನೇ ಅವಳೆ ಹುಡುಗನ ಜೊತೆ. ಇಲ್ಲಿ ಗಂಟ ಯಾವ ಕಂಪ್ಲೇಂಟು ಬರಲಿಲ್ಲ. ನೀವೇ ಹೇಳಿದ್ರಿ ಅಲ್ವಾ ಫೋನ್ ಮಾಡಿಬಿಟ್ಟು, ಅಳಿಯ ಐಫೋನ್ ಕೊಡಿಸ್ದ, ಅಳಿಯ ನನ್ನ ಮಗಳಿಗೆ ಉಂಗುರ ಕೊಡಿಸ್ದ, ಅಳಿಯ ಒಂದು 10,000 ರೂಪಾಯಿ ಸೀರೆ ಕೊಡಿಸ್ದ, ಅಷ್ಟು ಚೆನ್ನಾಗಿ ನೋಡ್ಕೊತಾವ್ನು, ಇಷ್ಟು ಚೆನ್ನಾಗಿ ನೋಡ್ಕೊತಾವನೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಒಳ್ಳೆ ಹುಡುಗನೇ ಅಂತ ಹೇಳ್ಬಿಟ್ಟು ಸುಮ್ಕಾಗೋಗ್ಬಿಟ್ಟೆ. ನಿನಗೇನ್ಲ ಗೊತ್ತು ಅವನ ಕತೆ? ಅವ್ನು ಹೇಳ್ದ ನೀನು ಕೇಳ್ಬಿಡು. ದುಡ್ಗೋಸ್ಕರ ಯಾರು ಏನು ಬೇಕಾರು, ಹೆಣ್ಮಕ್ಳು ಜೀವನ ಬೇಕಾರು ಹಾಳು ಮಾಡ್ತಿಬಿಡ್ತೀನಿ ಅಲ್ಲ ನೀನು. ಹಾಂ, ನಿನಗೂ ಹೆಣ್ಮಕ್ಳವ್ರೆ. ಅಲ್ಲೋಫರ್ ನನ್ನ ಮಗಳನ್ನ ಬಾಳಿಸ್ಲಿಲ್ಲ, ಅದಕ್ಕೆ ತಾನೇ ಡೈವರ್ಸ್ ತಗೊಂಡಿದ್ದು. ಇವಾಗ ದುಡಿತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಎಲ್ಲ ಡೈವರ್ಸ್ ತಗೊಂಡು ನನ್ನ ಮಗ ಒಂದು ಕೆಲಸ ಎಲ್ಲ ಮಾಡೋದು, ಕಮ್ಲಿಯಿಂದ ಓಡಾಡ್ತಿದ್ದ. ಅದು ಸಾಲದು ಅಂತ ಹೇಳ್ಬಿಟ್ಟು ಇನ್ನೊಬ್ಳು ಅವಳನ್ನ 2ನೇ ಮದುವೆ ಮಾಡ್ಕೊಂಬಿಟ್ಟು ಬಂದ. ಅವ್ರ ಅಮ್ಮ ಹುಟ್ಟು 420, ಆಮೇಲೆ ಅವ್ರ ಮಗನು ಅಂತ 840. ಸೋಮಾರಿ ನನ್ನ ಮಗ 10 ಪೈಸೆ ದುಡಿದಿದ್ದಂಗೆ ನನ್ನ ಮಗಳು ದುಡ್ಡಾಗಿ ತಿನ್ಕೊಂಡು ಬಿದ್ದಿದ್ದ. ಲೋಫರ್ ನನ್ನ ಮಗ ಅವನು. ಅಂಥವ್ನ ಮತ್ತೆ ನನ್ನ ಮಗಳು ಜೀವನ ಕಟ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಾಂಡ್ಲಿ ನನ್ನ ಮಗನೇ. ಪೊಲೀಸ್ ಸ್ಟೇಷನ್ಗೆ ಕೊಟ್ಟೆ ಅಂತಂದರೆ ನಿನ್ನ ಮೇಲೆ ಕಂಪ್ಲೇಂಟಾ? ಹಾಗೆ ಜಾಮ್ ತೆಗೆದು ಬಿಡ್ತಾರೆ ನಿನಗೆ. ದಯವಿಟ್ಟು ಶಾರದಕ್ಕ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನಾನೇನೋ ಅವ್ನು ಹೇಳಿದ್ದಕ್ಕೆ ಸರಿ ಬಿಡು, ಗಂಡ ಹೆಂಡ್ರು ನಾವು ಒಂದು ಮಾಡ್ಬಿಡೋಣ, ಸಂದಕ್ಕಿರ್ತಾರೆ, ಅರ್ಥ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆದರೆ ಹಿಂಗೆಲ್ಲ ಆಯ್ತದೆ ಅಂತ ನಾನು ಕನ್ಸು ಅಂದ್ಕೊಂಡಿರಲಿಲ್ಲ ಶಾರದಕ್ಕ. ಈಗ ನೀವು ಹೇಳಿದ್ಮೇಲೆ ಏನೇ ಗೊತ್ತಾಯ್ತಿರೋದು, ಅವ್ನು ಇಂಥ ಕೆಟ್ಟವನು ಅಂತ ಹೇಳ್ಬಿಟ್ಟು. ನೋಡಿ, ನಂದೇನಿಯ ತಪ್ಪಾಯಿತು. ಅವನನ್ನು ತೋರಿಸಿದ್ದು. ನೀವು ತಲೆ ಕೆಡಿಸ್ಕೊಬೇಡಿ. ನಿಮಗೆ ಸೂಪರಾಗಿರೋ ಹುಡುಗನ ಖಂಡಿತ ಬಂದು ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನೋಡು, ಎಲ್ಲವುದ್ರಾಗೂ ಅವನಿಗಿನ್ನ ಐ ಲೆವೆಲ್ ಆಗಿರ್ಬೇಕು. ಅಷ್ಟೇ ಅಲ್ಲ, ಫುಲ್ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಅಂಥವನ್ನೇ ಹುಡುಕೊಂಡ್ಬಿಟ್ಟು ಬರ್ಬೇಕು ನೀನು. ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ನಾಗೆ ಕಂಬಿ ಎಣಿಸ್ತಿದ್ಯಾ? ಸರಿನಾ? ಈಗಲೇ ಹೇಳ್ತಾ ಇದ್ದೀನಿ ನೋಡು, ಎಂಥ ಹುಡುಗನ ಹುಡುಕ್ಬೇಕು ಅಂದರೆ ನಮ್ಮ ದೇಶ ಅಲ್ಲ, ಫಾರಿನ್ ಹುಡುಗನ್ನೇ ಹುಡುಕೊಂಡ್ಬಿಟ್ಟು ಬರಬೇಕು. ಆ ಕಳ್ಳನ ಮಗನ ಮುಂದೆ ನಾನಂತೂ ಹಾಗೆ ನೀನು ಉರ್ಸಿಬಿಡ್ಬೇಕು. ಅಂಥ ಹುಡುಗನ ಹುಡುಕೊಂಡ್ಬಿಟ್ಟು ಬಾ. ಇಲ್ಲ ಅಂದರೆ ಕಂಬಿಯಿಂದ ಇರ್ತೀಯ. ಹೀಗಿತ ಏನಾರ ಮೋಸ ಮಾಡ್ದೋ? ಇಲ್ಲ ಶಾರದಕ್ಕ, ನಮ್ಮ ತಾಯಾಣೆಗೂ ಮೋಸ ಮಾಡಕ್ಕಿಲ್ಲ. ನಮ್ಮ ತಾಯಾಣೆ
ನಮ್ಮ ತಾಯಾಣೆಗೂ ಮೋಸ ಮಾಡೋಕ್ಕಿಲ್ಲ. ಹ್ಞೂ. ಈಗಿತ ನೀವು ಎಂಥ ಹುಡ್ಕೋಬೇಕು ಹೇಳಿ, ಯಾವ ದೇಶದ ಹುಡ್ಕೋಬೇಕು ಹೇಳಿ, ಆ ದೇಶದ ಹುಡುಗನ್ನೇನೇ ಹುಡುಕೊಡ್ತೀನಿ. ನಮ್ಮದು ಟಾಪ್ ಲೆವೆಲ್ ಕಂಪ್ನಿ ಗೊತ್ತೇ. ಇಂಥ ದೇಶದ ಹುಡುಗ ಬೇಕು ಅಂದರೆ ಅಂಥ ದೇಶದ ಹುಡುಗನ್ನೇನೇ ಹುಡುಕ್ತೀನಿ. ಸರಿ, ಬ್ಯಾರೆ ದೇಶದ ಹುಡುಗನೇನೇ ಹುಡುಕು. ನೋಡಿದ ತಕ್ಷಣ ಎಲ್ಲ ಉರ್ಕೊಂಡು ನೆಗೆದು ಬಿದ್ದು ಸಾಯ್ಬೇಕು. ಆ ಹುಡುಗನ ನೋಡಿ ಅಂಥ ಹುಡುಗನ ಹುಡುಕು, ಸರಿನಾ? ನಾನು ನೋಡಿ ಅವ್ನು ತಕ್ಕ ಪಾಠ ಕಲಿಸ್ತೀನಿ. ನಮ್ಮ ಊರಾಗಿರೋ ಯಾರನ್ನೂ ನನ್ನ ಮಗಳ ಬಗ್ಗೆ ಹೇಳ್ಕೊಡ್ಬಾರ್ದು. ಹೇಳ್ಕೊಟ್ರು ಅವ್ನಿಗೆ ಅರ್ಥ ಆಗಬಾರ್ದು, ನಮ್ಮ ಭಾಷೆನೇ ಆಗಿರಬಾರ್ದು. ಅಂಥ ಹುಡುಗನ ಹುಡುಕು. ಆಮೇಕಿಂದ ನೋಡು ಮಾಡ್ತೀನಿ. ಊರೆಲ್ಲ ಡಾಮ್ ಡೂಮ್ ಅನ್ನಂಗೆ ನನ್ನ ಮಗಳು ಮದುವೆ ಮಾಡಿ ಮುಗಿಸ್ತೀನಿ. ಆ ಲೋಫರ್ ನನ್ನ ಮಗ ರಾಹುಲ್ ಅಲ್ವಾ, ಆ ನನ್ನ ಮಗಂಗೆ ಸರಿಯಾಗಿ ಹೇಳ್ಬಿಟ್ಟು ಹೋಯ್ತೀನಿರು. ಬಡ್ಡಿ ನನ್ನ ಮಗಂಗೆ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾವನ ಅವನು. ಹುಡುಗನ್ನ ಅತಿ ಶೀಘ್ರದಾಗ ಹುಡುಕಬಿಟ್ಟು ಬರಬೇಕು. 2 ದಿನ ಮಾತ್ರ ನಿಂಗೆ ಟೈಮ್ ಕೊಡ್ತೀನಿ. ಆಯ್ತಕ್ಕ, ನೀನು ಹೇಳ್ದಂಗೆ ಆಯಿತು ಕಣಕ್ಕ. ಆಯ್ತು ಅಷ್ಟೇ ಸಾಕು. ನಮ್ಮ ಲ್ಯಾಪ್ಟಾಪಾಗಿ 1000 ಹುಡುಗರು ಫೋಟೋ ಇರ್ತದೆ. ನಿಮ್ಗೇನು ಫಾರಿನ್ ಹುಡುಗ ಬೇಕು ತಾನೆ? ನಾನು ಹುಡುಕಬಿಟ್ಟು ಬಂದು ಕೊಡ್ತೀನಿ. ಸರಿ ಆಯ್ತು, ಇದಕ್ಕೆ ಮಾತ್ರ ನೀನು ಬಿಟ್ಟು ಹೋಯ್ತಿದ್ದೀನಿ. ಇಲ್ಲ ಅಂದಿದ್ರೆ ಕಂಬಿಯಿಂದ ಇರ್ತಿದ್ದೆ ಇಷ್ಟೊತ್ತಿಗೆ. ಅಯ್ಯೋ ಭಗವನ್ನೇ, ಯಾರಿಗೂ ಸಹಾಯ ಮಾಡಕ್ಕೆ ಹೋಗ್ಬಿಟ್ಟು ನಾನೇ ತಗ್ಲಾಕೋಗ್ಬಿಟ್ಟಿದ್ದೀನಲ್ಲ ಇಲ್ಲಿ. ಒಳ್ಳೆ ಕತೆ ಆಗೋಗ್ಬಿಡ್ತೀನಿ ನನಗಂತೂ. ಯವ್ವ ನನಗಂತೂ ತಲೆ ಕೆರೆದ್ಬಿಟ್ಟೈತೆ. ಇವಾಗ ಒಂದು ಒಳ್ಳೆ ಫ್ಯಾಮಿಲಿನ ಹುಡುಕೊಡ್ಬೇಕು ಈ ಶಾರದಿಗೆ. ಇಲ್ಲಾಂದರೆ ನನ್ನ ತಿಥಿ ಮಾಡಾಕ್ಬಿಡ್ತಾಳೆ. ಒಳ್ಳೆ ಹುಡುಗ, ಫಾರಿನ್ ಹುಡುಗ ಎಲ್ಲಪ್ಪ ಹುಡುಕ್ಲಿ? ಫಾರಿನ್ನಾಗಿರಬೇಕು ಅಂತ ಹೇಳಿದ್ರೆ ಫಾರಿನ್ನಾಗೆ ನೋಡೋಣ ಇರು, ಯಾರನ್ನ ಸಿಗ್ತಾರೇನೋ ಬಕ್ರಾಗಳು ನೋಡ್ತೀನಿ. ಪಾಪಣ್ಣ, ಇವತ್ತು ಕೆಲಸದವ್ರೇನಿಯ ಬಂದಿಲ್ಲ. ನಾನು ನೋಡಿ ಸಾಕಾಯ್ತು. ನೋಡಿ ಯಾರು ಇಬ್ರು ಬಂದವ್ರು ಅಷ್ಟೇ ಏನಿಯ ಕೆಲಸಕ್ಕೆ. ಇನ್ನು ಉಳಿದಿರೋ ನನ್ನ ಮಕ್ಕಳೆಲ್ಲ ಕೈ ಕೊಟ್ಬಿಟ್ರು. ಇದಕ್ಕೆ ನನಗೆ ಕೆಲಸ ತಡ ಆಯ್ತಿರೋದು. ಪಾಪ ನಿಮಗೆ ಬೇಜಾರಾಯ್ತಾಯ್ತೇನೋ? ಯಾಕಪ್ಪ ಬೇಜಾರು? ಎಂಥ ಬೇಜಾರು? ಪರವಾಗಿಲ್ಲ, ನನಗೆ ಅರ್ಥ ಆಯ್ತದೆ. ಕೆಲಸದವ್ರಿಗೆ ಇದ್ರಾಗೆ ಸಿಗೋದು ಭಾಳ ಕಷ್ಟ. ಸರ್ಕಾರ ಎಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ರೋದಕ್ಕೆ ಏನು ಮಂತಕ್ಕೆ ಎಲ್ಲ ಬರ್ತದಲ್ಲ, ಇನ್ನೇನು ಕೂಲಿಗೆ ಹೋಗ್ಬಿಡತ್ತಾಗೆ ಅಂತ ಅಂದ್ಕೊಂಡು ತಿನ್ಕೊಂಡು ಮನೆ ಕಣದು ಏನೇ ಆಗಿರ್ತದೆ. ಬಿಡು, ಏನು ಮಾಡೋಕ್ಕಾಯ್ತದೆ? ಮುಂದಿನ ತಿಂಗಳು ಮುಗಿಯ ಮನೆ, ಇನ್ನೊಂದು ಮುಂದಿನ ತಿಂಗಳು ಮುಗಿತದೆ ಅಷ್ಟೇ ತಾನೇ. ಈಗೇನು ಉಳ್ಕೊಳಕ್ಕೆ ನಮ್ಗೇನು ಮನೆ ಇಲ್ವಾ? ಐತಲ್ಲ, ಸಾಕ್ಬಿಡು. ಎಲ್ಲರೂ ನಿಮ್ಮ ಥರನೇ ಯೋಚನೆ ಮಾಡಿಬಿಟ್ರೆ ಸದ್ಯ ನಮ್ಮ ಕೆಲಸಗಳಿಗೇನು ತೊಂದರೆ ಏನೇ ಆಗೋಕ್ಕಿಲ್ಲ. ಇನ್ನು ಪಕ್ಕದೂರು ಶಾನ್ ಬೋಗ್ರು ಮನೆಯ ಕಟ್ಟಾಗಿ ಬೇರೆ ಕರೆದವ್ರೆ, ಅಲ್ಲಿಗೆ ಬೇರೆ ಹೋಗ್ಬೇಕು ಪಾಪಣ್ಣ. ನಿಮಗೆ ಫಸ್ಟು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ನಿಮ್ಮಿಂದ ನನಗೆ ಒಳ್ಳೆ ಕಾಂಟ್ರಾಕ್ಟ್ ಸಿಗ್ತಾಯಿದೆ. ಹೆಂಗೋ ಸಿಕ್ಕಿ ಎಲ್ಲ ಒಳ್ಳೇದಾದರೆ ಸಾಲದೇನಪ್ಪ ನಿಂಗೆ. ನೀನು ಒಂದು ಆದಷ್ಟು ಬೇಗ ಸ್ವಂತ ಮನೆಯ ಕಟ್ಕೊಬಿಡು, ಸರಿನೇ? ಇನ್ನೇನು ಕನ್ಸ್ಟ್ರಕ್ಷನ್ ಫೀಲ್ಡು ಅದು ಇದು ಅಂತ ಎಲ್ಲ ಮಾಡ್ತಾ ಇದ್ದೀಗ. ಇನ್ನೇನಿದ್ರು ನೀನು ಒಂದು ಮನೆ ಕಟ್ಕೊಬಿಟ್ಟು ಸೆಟ್ಲ್ ಆಗೋಗ್ಬಿಟ್ರೆ ಇನ್ನು ಅದಕ್ಕಿನ್ನೂ ಇನ್ನೇನು ಬೇಕು ಹೇಳಿ ನಿನಗೆ? ಹೌದು ಪಾಪಣ್ಣ, ಹಾಗೇನೆ ನಾನು ಅಂದ್ಕೊಂಡಿದ್ದೀನಿ ಅಣ್ಣ. ನೋಡೋಣ, ಆದಷ್ಟು ಬೇಗನೆ ಕಟ್ಬಿಟ್ಟೇನು ಮನೆನ ಕಟ್ಬಿಟ್ಟು ನನ್ನ ಹೆಂಡ್ರನ್ನ ಆಶನ್ನ ಕರ್ಕೊಬಿಟ್ಟು ಬಂದು ನೋಡೆ, ನಾನು ಕಷ್ಟಪಟ್ಟು ನಿನಗೋಸ್ಕರ ಕಟ್ಟಿವ್ನಿ. ಈ ವರ್ಷ ನಾನು ಏನೂ ಕೊಟ್ಟಿಲ್ಲ, ಆದರೆ ಇವಾಗ ನೋಡು ಕಟ್ಟಿವ್ನಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು ನಾನು. ಏಯ್ ಅಲ್ಕ ಬೇವರ್ಸಿ ನನ್ನ ಮಗನೇ, ಹೊಳಿಯ ಅಲ್ಲ ನೀನು, ಮನೆ ತೊಳೆಯ ಅಂತ ಹೇಳ್ಬಿಟ್ಟು ಎಲ್ಲ ತೊಳ್ಕೊಂಡು ಹೋಗ್ಬಿಟ್ಟೆ. ಈಗ ಮತ್ತೆ ನನ್ನ ಹತ್ರಕ್ಕೆ ಬರ್ತಿದ್ಯಾನ? ಇನ್ನೇನು ತೊಳೆಯಕ್ಕೆ ಅಂತ ಬರ್ತಿದ್ದೀಗ ನೀನು? ಅಯ್ಯೋ ಯಾಕತ್ತೆ, ಏನಾಯ್ತು? ಯಾರ್ಲ ನಿನ್ನ ಅತ್ತೆ? ನೀನ್ ನಿಜವಾದ ಮುಖವಾಡ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿಲ್ಲ ಅಂತ ಅನ್ಕೊಬಿಟ್ಟಿಲ್ಲ. ನೀನ್ ನಿಜವಾದ ಮುಖವಾಡ ಎಲ್ಲನೂ ಬೈಲಾಗೋಗ್ಬಿಡ್ತು ಕಣ್ಲಾ. ನೀನ್ ರಾಹುಲ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಕಣ್ಲಾ. ನೀನು ಕಿತ್ತೋಗಿರೋ ನನ್ನ ಮಗ. ನಾಯಿಗೆ ಇಲ್ಲ ಅಂತಂದ್ರೆ ಕುರಿಗೆ ಹುಲಿ ವೇಷ ಹಾಕಿದ ತಕ್ಷಣ ಹುಲಿ ಆಗಕ್ಕಿಲ್ಲ ಕಣ್ಲಾ. ಕುರಿನೇ ನಾಯಿನೇ ಹುಲಿ ನೆನೆಯ. ಸರಿನಾ? ವೇಷ ಹಾಕೊಂಡಿದ್ ಮಾತ್ರಕ್ಕೆ ನೀನು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಕಂತ್ರಿ ನನ್ನ ಮಗ ಅಂದ್ರೆ ನೀನು ಕಂತ್ರಿ ನನ್ನ ಮಗ ನೆನೆಯ. ಅಯ್ಯೋ ಅದು ಅತ್ತೆ. ಏಯ್ ಮುಚ್ಚಲ ಬಾಯ್ನ. ನೀನ್ ನಾಟಕ ಆಡಿದ ತಕ್ಷಣ ಬಗ್ಗಕ್ಕೆ ನಾನು ಮೊದಲು ಶಾರದಿ ಅಲ್ಲ ಕಂಡ. ನಿನ್ನನ್ನು ತುಂಬ ಸಹಿಸ್ಕೊಬಿಟ್ಟಿದ್ದೀನಿ. ಹೀಗೇನು ನನ್ನ ಮನೆ ಕಟ್ಟಿದ್ದೀನಿ, ನನ್ನ ಹತ್ರ ಕಾರ್ ಐತೆ, ನನಗಿರೋಳು ಒಬ್ಳೇ ನೀ ಮಗಳು, ಲೈಫ್ ಲಾಂಗ್ ಉಣ್ಕೊಂಡು ತಿನ್ಕೊಂಡು ಪೋಖ್ರಿ ಥರ ಚೆನ್ನಾಗಿ ಸೆಟ್ಲ್ ಆಗೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ತಲೆ ಕೆಡಿಸಿ ನನ್ನ ಮಗಳಿಗೆ ಮೋಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವೇಷ ಬದಲಾಯಿಸ್ಕೊಬಿಟ್ಟು ನನ್ನ ಮಗಳು ಮೋಸ ಮಾಡಕ್ಕೆ ಬರ್ತಾ ಇದೀಯ ನೀನು? ಅಯ್ಯೋ ಅತ್ತೆ, ಹಂಗೇನಿಲ್ಲ ಅತ್ತೆ. ನಿಜವಾಗೂ ನೀವು ಮೋಸ ಮಾಡಬೇಕು ಅಂತಲ್ಲ. ನಿಮ್ಮ ಆಸ್ತಿ ಪಾಸ್ತಿ ನನಗೆ ಯಾವುದು ಬೇಕಾಗಿಲ್ಲ ಅತ್ತೆ. ನಾನೇ ಕಷ್ಟಪಟ್ಬಿಟ್ಟು ಸಾಕ್ತೀನಿ ನನ್ನ ಹೆಂಡ್ತಿನ. ನೋಡಿ, ನೀವು ಅಪಾರ್ಥ ಮಾಡ್ಕೋಬೇಡಿ. ಹೌದು ಕಣಕ್ಕ, ನೀವು ಇಷ್ಟೊಂದೆಲ್ಲ ಅಪಾರ್ಥ ಮಾಡ್ಕೋಬೇಡಿ ಶಾರದಕ್ಕ. ನಿಜವಾಗೂ ಈಗ ರಾಹುಲ್ ಮೊದಲು ಥರ ಇಲ್ಲ, ತುಂಬ ಒಳ್ಳೆನಾಗೋಗ್ಬಿಟ್ಟವನಿ. ನೀವು ಇವ್ನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮೊದಲು ರಾಹುಲ್ ಅಲ್ಲ ಇವನು. ಮೊದಲು ರಾಹುಲ್ ಆಗಿದ್ರೆ ನಾನು ಇಷ್ಟೊಂದೆಲ್ಲ ಸಂದಕ್ಕೆ ಮಾತಾಡ್ತಾ ಇದ್ನ. ನೀವೇ ಹೇಳಿ. ಏಯ್ ಮುಚ್ಚಯ್ಯ ಬಾಯ್ನ. ಪೈಲ್ವಾನ್ ಪಾಪಣ್ಣ, ಅದೇನೋ ಒಂಥರಲ್ಲ ಬೇಲಿಗೆ ತೊಣ್ಣೆ ಗಿಡ್ಡ ಸಾಕ್ಷಿ ಅನ್ನಂಗೆ ನೀನೇನಿಯ ದೊಡ್ಡ ಪೋಟ್ವೆಂಟಿ. ಊರಿಗೆಲ್ಲ ಸಾಲ ಕೊಟ್ಬಿಟ್ಟು ಊರಾಗಿರೋ ರಕ್ತ ಎಲ್ಲ ಇರ್ಕೊಂಡಿದ್ದೆ ಅಂತದ್ರಾಗೆ ಇವಾಗ ಇವನ್ಗೂ ಅಂತ ದುರ್ಬುದ್ಧಿನೇ ಐತಲ್ಲ, ಅದಕ್ಕಿಬ್ರು ಒಂದಾಗೋಗ್ಬಿಟ್ಟಿದ್ರಲ್ವಾ? ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಬಿಟ್ರ? ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ? ಎಲ್ಲ ಯೋಗ್ಯತೆನ ತಿಳ್ಕೊಂಡಿದ್ದೀನಿ. ಲೇ ಲಾಸ್ಟ್ ಕಂಡ್ಲ,
ಇದೇ ಕೊನೆ. ನನ್ನ ಮಗಳು ನಿನ್ನ ಕಣ್ಣೆತ್ತಿ ನೋಡ್ಬೇಕಂತೆ, ಕಣ್ಣು ಗುಡ್ಡೆ ಕಿತ್ತಾಕ್ಬಿಡ್ತೀನಿ ಕಂತ್ರಿ ನನ್ನ ಮಗನೇ. ನನ್ನ ಮಗಳಿಗೂ ಹೇಳ್ಬಿಟ್ಟಿದ್ದೀನಿ, ನನ್ನ ಮಗಳಿಗೂ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ. ನೀನು ನಂಬರ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಮಡಗ್ಬಿಟ್ಟವಳೆ, ಸರಿನಾ? ನಿನ್ನ ಮಕ್ಕ ನೋಡಕ್ಕೆ ನಾಚಿಕೆ ಆಯ್ತದಂತ ಅವಳಿಗೂ. ಥೂ ಛೀ ಅಂತ ಹೇಳ್ಬಿಟ್ಟು ಉಕ್ಕಂತ ಇದ್ಲು ಕಣ್ಲ. ನಿನ್ನ ಮಕ್ಕ ನೋಡಿ ನೆನಿಯ, ಇನ್ನೊಂದು ಕಿತನ ನನ್ನ ಮಗಳು ತಂಟೆಗೆ ಬರಬೇಡ. ನಿನ್ನ ಕಣ್ಣು ಮುಂದೆ ನೆನಿಯ ಸಖತ್ತಾಗಿರೋ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ಶಾರದಿನಿ ಅಲ್ಲ, ಬರ್ದಿಟ್ಕ ಮಗನೇ. ಅತ್ತೆ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಏನು ಬೇಡ ಅತ್ತೆ, ನಾನು ಸಾಕತ್ತೀನಿ ಮಗಳನ್ನ, ನನ್ನ ಮಾತು ಕೇಳಿ. ಏಯ್ ಯಾಕಲೆ ಕೇಳ್ಬೇಕು ನಿನ್ನ ಮಾತು ನಾನು ಯಾಕಲ ಕೇಳಬೇಕು? ಮೋಸ್ಕಾರ, ನನ್ನ ಮಗಳು ಮೋಸ ಮಾಡಿದ್ಯಲ್ಲ, ನೋಡ್ತಾ ಇರು. ನನ್ನ ಮಗಳು ನಾನು ಹಾಕಿದ ಗೆರೆ ಅದು ಎಂದು ದಾಟಲ್ಲ, ಅದು ನಿನಗೂ ಗೊತ್ತಲ್ವಾ? ನಿನ್ನಂಥ ಶನಿನ ನಾನಂತೂ ನನ್ನ ಮನೆ ಗಳಿಯನ್ನ ಕರ್ಕೊಂಬಿಟ್ಟು ಬಂದು ತಪ್ಪು ಮಾಡ್ಬಿಟ್ಟೆ. ಇನ್ನು ಮುಂದೆ ಅಂಥ ದೊಡ್ಡ ತಪ್ಪ ಮತ್ತೆ ಮಾಡೋಕ್ಕಿಲ್ಲ ನಾನು. ಹಾಳಾಗೋಗು ಲೋಫರ್ ನನ್ನ ಮಗನೇ. ಇನ್ನೊಂದು ಕಿತ್ತ ನನ್ನ ಮಗಳು ತಕ್ಕ ಬಂದಿಯ ನೀನು? ಅವಳಾಗಲೇ ನೀನು ಕಂಡ್ರೆ ಅಸಹ್ಯ ಪಟ್ಕೊಬಿಟ್ಟವಳೆ. ಇವತ್ತೇ ಕೊನೆ ಮಾಡ್ಬಿಡು, ಕೊನೆ, ಸರಿನಾ? ವೇಷ ಬದಲಾಯಿಸ್ಕೊಂಡು ಬರ್ತಾನೆ ಕಂತ್ರಿ ನನ್ನ ಮಗ. ನನ್ನ ಆಸ್ತಿ ಹೊಡಿಯಕ್ಕೆ ಬಂತಾನೆ ಅಲ್ವಾ? ನಿಮ್ಮ ಅಮ್ಮನೇ ಹೇಳ್ಕಳ್ಸಿತ್ತಾಳಲ್ವಾ ಇಂಥ ಕಂತ್ರಿ ಕೆಲಸ ಮಾಡು ಅಂತ ಹೇಳ್ಬಿಟ್ಟು. ಅದೇ ನೀವು ಹಿಂಗೆಲ್ಲ ಬೈತಿರೋದ್ರಾಗ ಅರ್ಥ ಐತೆ ಕಣತ್ತೆ, ನನಗೆ ಗೊತ್ತು. ಯಾಕಂದರೆ ಮೊದಲು ನಾನು ಅಂತ 840 ಕೆಲಸ ಮಾಡೀನಿ, ಆದರೆ ಬದಲಾಗಿದ್ದೀನಿ ಅತ್ತೆ. ನಾನು ಬದಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹೆಂಗೆ ಪ್ರೂವ್ ಮಾಡ್ಬೇಕು ಹೇಳಿ? ನಿಜವಾಗೂ ನಾನು ಬದಲಾಗಿದ್ದೀನಿ. ಅದೇನಂತಾರಲ್ಲ, ಹಾಲು ಕಪ್ಪಾಗಲ್ಲ, ಆಮೇಲೆ ಕಾಗೆ ಬೆಳಗಾಗಲ್ಲ. ನೀನು ಯಾವತ್ತೂ ಒಳ್ಳೆ ನಗಕ್ಕೆ ಸಾಧ್ಯನೇ ಇಲ್ಲ. ನಾನು ಕಂಡ ದಟ್ಟು ದರಿದ್ರ ಅಂದ್ರೆ ನೀನೇನಿಯ. ನನ್ನ ಮಗಳು ಆಶನ್ ಜೀವನ ಹಾಳು ಮಾಡಾಕ್ಬಿಟ್ಟೆ. ನಿನ್ನಿಂದನೇ ನೀ ಹಾಳಾಗೋಯ್ತು. ಇನ್ನು ನಾನು ಸಹಿಸ್ಕೊಳಲ್ಲ ಮಗನೇ, ಮುಚ್ಕೊಂಡು ಹೋಗ್ಬಿಡು. ಪಾಪಣ್ಣ ಎಲ್ಲ ಒಳ್ಳೇದಾಗ ಟೈಮಾಗೆ ಇದೇನು ಪಾಪಣ್ಣ ಹಿಂಗಾಗೋಗ್ಬಿಡ್ತು ನನ್ನ ಜೀವನ. ಹೆಂಗೋ ಆಶನ್ ಜೊತೆ ಸಂದಕ್ಕಿರ್ಬೇಕು ಅಂದ್ಕೊಂಡಿದ್ದೆ. ಈಗ ಆಶಾ ನನ್ನ ಮುಖ ನೋಡೋಕ್ಕೂ ಅಸಹ್ಯ ಪಟ್ಕೊಬಿಡ್ತಾಳೆ ಅಂತ ಅನ್ನಿಸ್ತದೆ. ಥೂ, ಸುಳ್ಳೋ ಪಳ್ಳೋ ಹೇಳಿ ಹೆಂಗೋ ಆಶನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದರೆ ಎಲ್ಲ ಹೋಗ್ಬಿಡ್ತು. ಇನ್ನು ಆಶಾ ನನ್ನ ಮಾತು ಆಡ್ಸಲ್ಲ. ಇನ್ನು ನಂದು ಆಶಂದು ಸಂಬಂಧ ಇವತ್ತಿಗೆ ಕೊನೆಯಾಗೋಗ್ಬಿಡ್ತು. ನೀನೇನು ಹೇಳು, ಇನ್ನು ಜೀವನ ಪೂರ್ತಿ ನಾನು ಯಾವ ಹುಡುಗಿನೂ ಮದುವೆ ಮಾಡ್ಕೊಳ್ಳಲ್ಲ, ಹಿಂಗೆ ಒಂಟಿಯಾಗಿದ್ದು ಬಿಡ್ತೀನಿ. ಸಾಕು ಪಾಪಣ್ಣ, ನಾನು ಮಾಡಿರೋ ಪಾಪಕ್ಕೆ ಒಳ್ಳೆ ಪ್ರಾಯಶ್ಚಿತ್ತ ಇದಂತೂ. ನಾನು ಹುಸಿ ಕಾಟ ಕೊಟ್ಟಿದ್ದೀನ ಇವ್ರ ಅಮ್ಮಂಗೂ ಹಂಗೇನಿ ಆಶಿಗೆ ಭಾಳ ಕಾಟ ಕೊಟ್ಬಿಟ್ಟಿದ್ದೀನಿ ಪಾಪಣ್ಣ. ಅದಕ್ಕೆ ತಕ್ಕನಾಗ ಶಿಕ್ಷೆ ಅನುಭವಿಸ್ತಾ ಇವ್ನಿ ನಾನು. ಹಂಗೆ ಹಾಕ್ಲ ಅನ್ಕತೀಗ ಸುಮ್ಕಿರು, ಟೇಮ್ ಎಲ್ಲರೂ ಚೇಂಜ್ ಮಾಡ್ತದೆ ನೋಡು. ಆಶಂಗೂ ನೀನು ಪಿರುತಿ ಏನು ಅಂತ ಅರ್ಥ ಆಗಿರ್ತದೆ. ಆಶಾ ಯಾವತ್ತೂ ನೀನು ಕೈ ಬಿಡೋಕ್ಕಿಲ್ಲ. ಆಶಾ ನಿನಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾಳೆ ಅಂತ ನನಗೆ ಅನ್ನಿಸ್ತೈತೆ. ಸರಿನಾ? ನಿನ್ನ ಪಾಡು ನೀನು ಆರಾಮಾಗಿರು, ನೀನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಚಿಂತೆ ಮಾಡಿದ್ರೆ ಇನ್ನೇನು ಮಾಡಲಿ, ಎಲ್ಲ ಸರಿ ಹೋಯ್ತು ಅನ್ನೋ ಟೈಮ್ಗೆ ಇಂಥ ದೊಡ್ಡ ವಕ್ರಿಸ್ಕೊಬಿಡ್ತು. ಛೇ, ನಮ್ಮ ಅತ್ತೆ ಗೊತ್ತಾಗಬಾರ್ದಾಗಿತ್ತು ನಾನು ರಾಹುಲ್ ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟೇ ಬುಡಿ ಪಾಪಣ್ಣ, ಇನ್ನು ಆಶನನ್ನ ಕಣ್ಣೆತ್ತಿ ನೋಡೋಕ್ಕಿಲ್ಲ ಆಶನನ್ನು. ಛೇ, ನನ್ನ ಕತೆ ಮುಗ್ದೋಯ್ತು ಅಂತಲೇ ಅರ್ಥ. ಬಿಡೋಣ, ನಾನು ಹಿಂಗೆ ಇದ್ಬಿಡ್ತೀನಿ. ಯಾವ ಮದುವೆನೂ ಬೇಡ, ಯಾವ ಮುಂಚಿನೂ ಬೇಡ, ಏನೂ ಬೇಡ, ನಾನು ಹಿಂಗೆ ಇದ್ಬಿಡ್ತೀನಿ. ಸರಿನಣ್ಣ, ಇವತ್ತು ಯಾಕೋ ಕೆಲಸ ಮಾಡೋಕೆ ನಂಗೆ ಮೂಡಿಲ್ಲ. ನಾನು ನಾಳೆಯಿಂದ ಕೆಲಸ ಮಾಡ್ತೀನಿ. ಅಲ್ಲ ಕಂಡ ರಾಹುಲು, ನಾನು ಹೇಳೋದನ್ನು ಕೇಳು. ಹುಸಿ ತಾಳ್ಮೆ ಇಕ್ಕ, ಎಲ್ಲ ಒಳ್ಳೇದಾಯ್ತದೆ. ನಾನು ಮಾಡಿರೋ ಕೆಟ್ಟ ಕೆಲಸಕ್ಕೆ ಒಳ್ಳೇದೆಲ್ಲಣ ಆಯ್ತದೆ. ಕೆಟ್ಟ ಕೆಲಸ ಮಾಡಿರೋರಿಗೆ ಕೆಟ್ಟದೇನೇ ಆಗೋದು, ಒಳ್ಳೇದೆಲ್ಲ ಆಗೋದು.